ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಮಾತಾಡ್ತಾ ಇರೋದು. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಸೂರ್ಯನಿಗೆ ಗುಡ್ ಮಾರ್ನಿಂಗ್ ಹೇಳ್ತಾ ನಮ್ಮ ದಿನನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಗೆಟ್ ರೆಡಿ ಅನ್ನೋ ಹಾಗೆ ನಾನು ಪಟಾಪಟ್ ಅಂತ ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ಮುಗಿಸಿ ನನ್ನ ಮಗಳಿಗೆ ಬೆಳಗಿನ ಗುಡ್ ಮಾರ್ನಿಂಗ್ ಹೇಳ್ತಾ ಅವಳನ್ನ ಎಬ್ಬಿಸಿ ಈ ರೀತಿ ಅವಳನ್ನ ರೆಡಿ ಮಾಡಿದೆ. ರೆಡಿ ಆದಮೇಲೆ ಅವರು ತಿಂಡಿನೂ ತಿಂದಲೆ ಆಲ್ರೆಡಿ ಬೈಕ್ಗೆ ಇಟ್ಕೊಂಡು ತಲೆಗೆ ಹೆಲ್ಮೆಟ್ ಹಾಕ್ಕೊಂಡು ಹೋಗೋಣ ಬನ್ನಿ ಅಂತ ಕರೀತಾಯಿದ್ರು. ಆ್ಯಕ್ಚುಲಿ ನಾವು ಗುರುವಾರ ಟೈಮು ನಾವು ಟೆಂಪಲ್ಗೆ ಹೋಗ್ತೀವಿ. ಪಾಪು ಇರೋದ್ರಿಂದ ತಿಂಡಿ ಮುಗಿಸ್ಕೊಂಡು ಹೋದರೆ ಒಳ್ಳೆಯದು ಅಂದ್ಬಿಟ್ಟು ಇಡ್ಲಿ ಮಾಡಿದ್ವಿ. ತಿಂಡಿ ಮುಗಿಸ್ಕೊಂಡು ಟೆಂಪಲ್ಗೆ ಹೋದ್ವಿ. ಅಲ್ಲಿ ರಾಯರನ್ನು ನೋಡ್ತಾ ಅವ್ರ ಜೊತೆ ಮಾತಾಡಿಕೊಂಡು ನನ್ನ ಕಷ್ಟ ಸುಖ ಹೇಳ್ಕೊಂಡು ಅವ್ರಿಗೊಂದು ಪ್ರದಕ್ಷಿಣೆ ಹಾಕ್ಕೊಂಡು ವಾಪಸ್ ಬಂದ್ವಿ. ಬರಬೇಕಾದ್ರೆ ಗಾಡಿಲೇ ಮಲ್ಕೊಂಡಿದ್ಲು ಜಾನ್ವಿಕಾ. ಮತ್ತು ನಾವು ಅಲ್ಲಿಂದ ಕರ್ಕೊಂಬಂದು ಇಲ್ಲಿ ಮಲಗಿಸಿ ಅವಳು ಮಲಗಿದ ಟೈಮಲ್ಲಿ ನಾನು ಫ್ರೀ ಟೈಮಲ್ಲಿ ಸ್ವಲ್ಪ ಕುಚ್ಚು ಹಾಕೋಣ ಅಂತ ಹಾಕ್ತಾಯಿದ್ದೆ. ಅರ್ಧ ಕುಚ್ಚು ಹಾಕೋ ಅಷ್ಟರಲ್ಲಿ ಅವಳಿದ್ಲು. ಅವಳ ಜೊತೆ ಆಮೇಲೆ ನಾನು ಈ ರೀತಿ ಆಟ ಆಡಿಕೊಂಡು ಅವಳು ತುಂಟತನ ತರಲೆ ನೋಡಿಕೊಂಡು ಅವಳ ಜೊತೆ ಆಟ ಆಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹಾಗಾಗಿ ಅವಳ ಜೊತೆ ನಾನು ಸೇರಿ ಮಗು ಆಗೋಗ್ತೀನಿ. ಅವಳ ಜೊತೆ ಟೈಮ್ ಕಳೀತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅವ್ರ ಜೊತೆ ಆಟ ಆಡ್ತಾ ನನ್ನ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸಂಜೆ ಆಯಿತು. ಮತ್ತು ಎಲ್ಲ ಹೆಣ್ಮಕ್ಳಿಗೂ ಸಂಜೆ ಆಗ್ತಿದ್ದಂಗೆ ಅಪ್ಪ ಏನು ಅಡುಗೆ ಮಾಡೋದು ಅನ್ನೋ ತಲೆನೋವು. ಹಂಗೆ ನನಗೂ. ಆಮೇಲೆ ನಾನು ಯೋಚನೆ ಮಾಡಿದೆ, ತುಂಬ ದಿನ ಆಗಿತ್ತು ಉಪ್ಸಾರು ಮಾಡಿ. ಹಂಗಾಗಿ ನಾನು ಹೆಸ್ರು ಕಾಳು ಮತ್ತು ಹುರುಳಿಕಾಯಿ ಬೀನ್ಸ್ ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ರೀತಿ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ತೊಳೆದಿರೋ ಹೆಸ್ರು ಕಾಳು ಮತ್ತು ಹುರುಳಿಕಾಯಿ ಹಾಕೋಬೇಕು. ಆಮೇಲೆ ಮೆಣಸಿನ್ಕಾಯಿ, 1 ಟೊಮೊಟೊ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು 1 ವಿಷಲ್ ಹೊಡೆಸ್ಕೋಬೇಕು. ಅದು ವಿಷಲ್ ಹೊಡೀರಿ. ಈ ಕಡೆ ಮಿಕ್ಸಿ ಜಾರ್ ತೊಗೊಂಡು ಕಾಳು ಮೆಣಸು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟು ಹಾಕ್ಕೊಂಡು ಒಂದು ಸಲ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಮತ್ತು ಈ ಕಡೆ ವಿಷಲ್ ಆಗಿ ಆರಿರುತ್ತಲ್ಲ ಅದರಲ್ಲಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಬೇಕು. ಹಾಕ್ಕೊಂಡು ಅದನ್ನು ರುಬ್ಕೊಂಡು ಅದ್ರ ಜೊತೆ ಬೇಯಿಸಿರೋ ಸ್ವಲ್ಪ ಕಾಳನ್ನೂ ಸೇರಿಸ್ಕೋಬೇಕು. ಅದನ್ನು ಗ್ರೈಂಡ್ ಮಾಡಿಕೊಂಡು ನೀರಿರುತ್ತಲ್ಲ ಅದರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಸಾರು ರೆಡಿ. ಇದನ್ನು ಮುದ್ದೆ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ! ನೀವು ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ನಾನು ಅಡುಗೆ ಮಾಡೋವರೆಗೂ ನನ್ನ ಮಗಳು ಹೆಂಗೆ ಕೂತಿದ್ಲು ಅಂತ ನೋಡಿ. ಎಲ್ರದ್ದು ಊಟ ಆದಮೇಲೆ ಜಾನ್ವಿಕನ್ನ ಊಟ ಮಾಡಿಸಿ ಆಮೇಲೆ ಅವಳ ಜೊತೆ ಸ್ವಲ್ಪ ಆಟ ಆಡಿ, ಅವಳು ಈ ಥರ ಆಟ ಆಡಬೇಕಾದ್ರೆ ಒಂದು ಸಾಂಗ್ ಹೇಳ್ತಾಳೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಲವ್ ಯು ಆಲ್.